ಅಲ್ಲಿ ಇದೆ ಫ್ರೆಶ್ ಮೂವ್ಮೆಂಟ್ ಅಂತ ಹೇಳಿ, ಅಂದ್ರೆ ಫ್ರೆಶ್ ಆಗಿರುತ್ತೆ. ನಮ್ಮ ಹಲ್ಲುಗಳು ಕೂಡ ಫ್ರೆಶ್ ಆಗಿರ್ತವೆ. ಈ ಪೇಸ್ಟ್ ಅನ್ನು ಬಳಸೋದ್ರಿಂದ ಏನೇನು ಉಪಯೋಗಗಳಾಗ್ತವೆ ಅಂದ್ರೆ ಅಲ್ಲಿನ ಕರೆಗಳಂತ ತೆಗಿತದೆ, ಹಲ್ಲುನೋವು, ಉಳುಕಲ್ಲು, ಬಾಯಿ ವಾಸನೆ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು. ಆಮೇಲೆ ನಮ್ಮ ಹಲ್ಲಿನ ಮೇಲೆ ಹೆಣಮಲ ಅಂತ, ಹಲ್ಲಿನ ಮೇಲೆ ಹೆಣಮಲ ಅಂತದ್ದು ಏನು ಹಾಳಾಯ್ತಂದ್ರೆ ಹಲ್ಲು ಆಟೋಮೆಟಿಕ್ಲಿ ಉಳುಕಾಗ್ತವೆ. ಮನುಷ್ಯನಿಗೆ ಫಸ್ಟ್ ಬೇಗ ಉಳುಕಾಗೋ ಹಲ್ಲು ಅಂತಂದ್ರೆ ದವಡೆ ಹಲ್ಲು, ಎರಡು ಕಡೆ ದವಡೆ ಹಲ್ಲು. ಸ್ವಲ್ಪ ವಯಸ್ಸಾಗ್ತಂದ್ರೆ ಹಲ್ಲು ಸ್ಟಾರ್ಟ್ ಆಗಿ ಅವರಿಗೆ ಏನೋ ಬಾತ್ಕೊಂಡಂಗೆ ಆಗೋದು, ಡಾಕ್ಟರ್ ಹತ್ರ ಹೋಗಿ ಈಗೆಲ್ಲ ಹೇಳ್ತಾ ಇರ್ತಾರೆ. ಹೊರಗಡೆ ಡಾಕ್ಟರ್ ಏನು ಅಡ್ವೈಸ್ ಮಾಡ್ತಾನೆ ಅಂತಂದ್ರೆ ಸೆನ್ಸಡೆಂಟು, ದಂತಕಾಂತಿ ಈ ಥರ ಒಂದು ಪೇಸ್ಟ್ಗಳನ್ನ ಅಡ್ವೈಸ್ ಮಾಡ್ತಾರೆ. ನಮ್ಮಚ್ಚಿಗಂಥದ್ದು ಅಂದರೆ 3-4 ಪೇಸ್ಟ್ಗಳನ್ನ ಯೂಸ್ ಮಾಡೋಕೆ ಆಗೋದಿಲ್ಲ ನಾವು. ಹಲ್ಲು ಅಂತಂದ್ರೆ ಅದಕ್ಕೆ ಒಂದು ಪೇಸ್ಟ್ ಹಾಕಿರ್ತಾರೆ, ಅಥವಾ ಬಾಯಿ ಸ್ಮೆಲ್ ಬರ್ತಂದ್ರೆ ಅದಕ್ಕೆ ಒಂದು ಪೇಸ್ಟ್ ಹಾಕಿರ್ತಾರೆ, ಅಥವಾ ಬಾಯಿ ಏನಾದ್ರು ಒಳಕಬೇಕು ನಮ್ಗೆ ಅಂದ್ರೆ ಬೆಳಗಾಗ್ಬೇಕು ಹಲ್ಲು ಅಂತಂದ್ರೆ ಅದಕ್ಕೂ ಕೂಡ ಒಂದು ಪೇಸ್ಟ್ ಅನ್ನು ಹೇಳ್ತಾರೆ. ಆ ಮೂರನ್ನು ತಂದು ಒಬ್ರು ಯೂಸ್ ಮಾಡೋಕ್ಕಾಗುತ್ತಾ? ಅವೆಲ್ಲ ಗುಣಗಳು ಈ ಒಂದು ಪೇಸ್ಟ್ ಅಲ್ಲಿ ಇದೆ. ಅದರಲ್ಲಿ ಕೆಮಿಕಲ್ ಇರೋದನ್ನ ನಾನು ಆ ವ್ಯತ್ಯಾಸ ನಾನು ತೋರಿಸ್ತೀನಿ. ನಿಮ್ಗೆ ಗೊತ್ತಿರಬಹುದು, ಕೋಲ್ಗೇಟ್ ಅಂತಂದು ಹೇಳಿ ಹೊರಗಡೆ 5 ರೂಪಾಯಿಗೆ ಸಿಗುತ್ತೆ, 10 ರೂಪಾಯಿಗೆ ಸಿಗುತ್ತೆ. ಇದೇ ಪೇಸ್ಟು 300 ರೂಪಾಯಿ ತನಕನೂ ಇದೆ. ಒಳ್ಳೆ ಪೇಸ್ಟ್ ಬೇಕು ನಮಗೆ, ಕೆಮಿಕಲ್ ಇರಬಾರ್ದಾದ್ರೆ ಅಂತ ಪೇಸ್ಟ್ ಬೇಕಂದ್ರೆ 200ರಿಂದ 300 ರೂಪಾಯಿ ತನಕ ಸಿಗುತ್ತೆ. 100 ಇದೇ ಕೋಲ್ಗೇಟ್ ಪೇಸ್ಟು 100 ಗ್ರಾಮು 200-250 ಸಿಗುತ್ತೆ. ಒಳ್ಳೆ ಪೇಸ್ಟ್ ಬೇಕಂದ್ರೆ 5 ರೂಪಾಯಿಗೆ 10 ರೂಪಾಯಿ ಸಿಗ್ತಾ ಇರುತ್ತೆ. VIP-ಗಳೆಲ್ಲ ಯೂಸ್ ಮಾಡ್ತಾರೆ, ಯಾಕಂದ್ರೆ ಡಿ-ಮಾರ್ಟು ಅಥವಾ ಯಾವ್ದಾದ್ರು ಒಂದು ಕಂಪ್ನಿ ಇದಕ್ಕೆ ಸೇರ್ಕೊಂಡಿರ್ತಾರೆ, ಒಂದೊಂದು ಸಲ ತಗೊಂಡ್ಬಂದ್ಬಿಡ್ತಾರೆ. ನಮ್ಮಂತ ಬಡವರು ಏನ್ ಮಾಡ್ತೀವಿ ಅಂದ್ರೆ 5 ರೂಪಾಯಿಗೆ ಸಿಗುತ್ತೆ, 10 ರೂಪಾಯಿಗೆ ಸಿಗುತ್ತೆ ತಗೊಂಡ್ಬಂದ್ಬಿಡ್ತೀವಿ. ಯಾಕಂದ್ರೆ ಮಲ್ಲುಜ ಪೇಸ್ಟ್ ಬೇಕೇ ಬೇಕಲ್ವಾ. ಇದರಲ್ಲಿ ಎಷ್ಟು ಕೆಮಿಕಲ್ ಇದೆ ಅನ್ನೋದು ನಿಮ್ ಕಣ್ಣಿಗೆ ತೋರಿಸ್ತೀನಿ ನಾನು. ಯೂಸ್ ಮಾಡ್ಬೇಕಾ ಬೇಡ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಆಯ್ತಾ? ಇದು ಡಾಬರ್ ರೆಡ್ ಲವಂಗ ಏನೋ ಇರುತ್ತೆ ಇದರಲ್ಲಿ, ಹಲ್ಲು ಚೆನ್ನಾಗಿ ಬೆಳಗಾಗುತ್ತೆ. ಏನೇನೋ ಕಾರಣಗಳನ್ನ ಅಟೆಂಡೇಜ್ ನೋಡ್ಬಿಡ್ತೀವಿ, ಅದು ತೋರಿಸಿದ್ರಿಂದ ನಾವು ಅಂದಾಗ ಹೋಗಿ ಅದೇ ಬೇಕು ಅಂತ ತಗೊಂಡ್ಬರ್ತೀವಿ. ಇದು ಕೂಡ ಒಂದು ಕೆಮಿಕಲ್ ಇರ್ತಕ್ಕಂಥ ಪ್ರಾಡಕ್ಟ್. ಇದು ಕೂಡ ಹೊರಗಡೆ ಸಿಗುವಂಥದ್ದೇ. ಕೆಮಿಕಲ್ ಇಲ್ವಾ? ನೋಡ್ರಿ ಷಣ್ಮುಖ ಆಮೇಲೆ ಪ್ರಶ್ನೆ ಮಾಡಿದ್ರೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಪೇಸ್ಟ್ ಬಂದ್ಬಿಟ್ಟು ನಾನು ಹೇಳಿದ್ರೆ ನಮ್ಮ ಕಡೆ ಸಿಗೋಂಥ ಪೇಸ್ಟು. ಇದರಲ್ಲಿ ಈ 3ರಲ್ಲಿ ಯಾವ್ದ್ರಲ್ಲಿ ಕೆಮಿಕಲ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಪೇಸ್ಟನ್ನ ನೀವು ಯೂಸ್ ಮಾಡ್ತೀರಾ, ಕೆಮಿಕಲ್ ಇರೋದನ್ನ ಯೂಸ್ ಮಾಡಿದ್ರೆ ಬೆಟರ್, ಕೆಮಿಕಲ್ ಇಲ್ಲದೆ ಇರೋದನ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ನಿಮ್ಗೆ ಗೊತ್ತಾಗ್ಬೇಕು. ನಮ್ಮಲ್ಲಿ ಸಿಗ್ತಕ್ಕಂಥ ಪೇಸ್ಟ್ ಮೂವ್ಮೆಂಟ್ ಇದು ಕೇಳಿದ್ರಲ್ವಾ? ಹಾಕ್ಬೇಕು. ಏನಕ್ಕೆ ಬಳಸ್ತೀವಿ ಇದನ್ನ? ಬಾತ್ರೂಮ್ ಮಾತ್ರ ಬಳಸ್ತೀವಿ. ಬಾತ್ರೂಮ್ ಬಿಟ್ಟು ಬೇರೆ ಏನ್ ಕಾರು ಬಳಸಕ್ ಬರಲ್ಲ. ಅದು ಇದು ಒಂದು ಕೆಮಿಕಲ್. ಯಾಕಂದ್ರೆ ಬಾತ್ರೂಮ್ ಕ್ಲೀನ್ ಮಾಡ್ಬೇಕಂದ್ರೆ ಕೆಮಿಕಲ್ ಇದ್ರೇನೆ ಸಾಧ್ಯ ಬಾತ್ರೂಮ್ ಕ್ಲೀನ್ ಮಾಡೋದು, ಸರಿನಾ? ಕೆಮಿಕಲ್ ಮಿಕ್ಸ್ ಆದ್ರೆ ಮಾತ್ರ ಇದರಲ್ಲಿ ಯಾವ್ದು ಇದು ಅಂತ ಗೊತ್ತಕ್ಕೆ, ಯಾವ್ದ್ರಲ್ಲಿ ಕೆಮಿಕಲ್ ಇದೆ ಅಂತ ಗೊತ್ತಾಗೋದು. ಕೆಮಿಕಲ್ ಮಿಕ್ಸ್ ಆದ್ರೆ ಮಾತ್ರ ರಿಯಾಕ್ಟ್ ಆಗೋದು. ಕೆಮಿಕಲ್ ಇಲ್ಲ ಅಂತಂದ್ರೆ ರಿಯಾಕ್ಟ್ ಆಗಲ್ಲ. ನಾನು ಅದಕ್ಕೆ ಈ 3ಕ್ಕೂ ಕೂಡ ಈ ಕೆಮಿಕಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ಕೆಮಿಕಲ್ ಇದೆಯಾ ಇಲ್ಲ ಅಂತ. ಲೈಟ್ ಆಯ್ತು. ಕೋಲ್ಗೇಟ್ ಅದು ಕೋಲ್ಗೇಟಾ? ಇದು ಒಬ್ರಿಗೆ ಕೊಡ್ರಿ. ಇದು ಡಾಬರ್ ರೆಡ್ ಅಂತ ಇದೆ. ಹಂಗೆ ಒಂದು ಕಡ್ಡಿ ತಂದು ಇದು ಮಾಡ್ರಿ ಅಷ್ಟೇ. ನೀನೇ ಪ್ರಶ್ನೆ ಯಾರು ಮಾತಾಡ್ಬಿಟ್ರೆ ಹಂಗೆ ನೋಡ್ರಿ, ಹಂಗೆ ಎಲ್ಲರಿಗೂ ತೋರ್ಸಕ್ ಹೇಳ್ತೀನಿ ನಾನು. ಹಂಗೆ ಹಿಡ್ಕೊಂಡು ನೋಡ್ಬಿಟ್ರಿ ಮಿಕ್ಸ್ ಮಾಡಿ ಕಲಿಸ್ತಾನೆ ಅಷ್ಟೇ. ಪೇಸ್ಟ್ ನೊರೆ ಬರ್ತದೆ. ಆಮೇಲೆ ಪ್ರಶ್ನೆ ಮಾಡಿ ನಾನು ತಡಿಯಮ್ಮ. ಏನಾಯ್ತು? ಯಾಕಂದ್ರೆ ನಾವು ಬಾಯೊಳಗೆ ಬ್ರಷ್ ಹಾಕಿದ್ರೆ ಮಾತ್ರ ನೊರೆ ಬರುತ್ತೆ. ನೋಡಿದ್ರಾ? ಬ್ರಷ್ ಹಾಕಿ ಉಜ್ಜಿದ್ರೆ ಮಾತ್ರ ನೊರೆ ಬರುತ್ತೆ. ಬಟ್ ನಾವು ಬ್ರಷ್ ಹಾಕಿಲ್ಲ, ಬರೀ ಕಡ್ಡಿಲ್ಲ ಹಾಕಿದ್ವಿ. ನೋಡ್ರಿ ಯಾವ ತರ ರಿಯಾಕ್ಟ್ ಆಗಿದೆ. ಹೊರಗಡೆ ಹಾಕೋದು ಹೊರಗಡೆ ಪ್ರಾಡಕ್ಟ್, ನಮ್ಮಲ್ಲಿ ಫ್ರೆಶ್ ಮೂಮೆಂಟ್ ಅನ್ನೋ ತೋರಿಸ್ತೀವಿ. ನಮ್ಮಲ್ಲಿ ಇರೋಂಥ ಫ್ರೆಶ್ ಮೂಮೆಂಟ್
ನಾನು ಮುಂಚೆನೇ ಹೇಳಿದೆ, ಯಾವ್ದ್ರಲ್ಲಿ ಕೆಮಿಕಲ್ ಇರುತ್ತೆ ಅದು ಮಾತ್ರ ರಿಯಾಕ್ಟ್ ಆಗುತ್ತೆ, ಕೆಮಿಕಲ್ ಇಲ್ಲ ಅಂತಂದ್ರೆ ರಿಯಾಕ್ಟ್ ಆಗಲ್ಲ ಅಂತೀವಿ. ನೋಡ್ರಿ ನಮ್ದು ಪೇಸ್ಟ್ ಹಣ ತೋರಿಸಿ ಷಣ್ಮುಖ ತೋರಿಸ್ತೀನಿ ಕೊಡಿ. ಈಗ ಅವ್ರು ಇವ್ರ ಪೇಸ್ಟ್ ಇವ್ರ ಪೇಸ್ಟ್ ಯಾಕೆ ನೊರೆ ಜಾಸ್ತಿ ಬಂತು ಅಂದ್ರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ, ಹಂಗಾಗಿ ಪಕ್ಕನಾ? ನಾವು ಬ್ರಷ್ ಒಪ್ಪಿದಾ? ಅಂದ್ರೆ ನಾವೇನಾದ್ರೂ ಬ್ರಷ್ ಮಾಡ್ತೀವಿ ಅಂತಂದ್ರೆ ನಿಕೋಟಿನ್ ಅಂತಕ್ಕಂಥ ಒಂದು ಅಂಶನ ಅದರಲ್ಲಿ ಆಡ್ ಮಾಡಿರ್ತೀವಿ. ಪ್ರತಿಯೊಂದು ಪೇಸ್ಟ್ ಅಲ್ಲಿ ಬರುತ್ತೆ. ದಂತಕಾಂತಿ, ಡಾಬರ್ ರೆಡ್, ಕೋಲ್ಗೇಟು, ಆಮೇಲೆ ಸಾಕಷ್ಟು ಪೇಸ್ಟ್ಗಳಿದಾವೆ. ಪ್ರತಿಯೊಂದು ಪೇಸ್ಟ್ ಅಲ್ಲಿ ಮುಟ್ಕೊಡೋದು ಒಂದು 5 ನಿಮಿಷ ಬಾಯಿ ಕಡೆ ಈ ಗಿಡ ಬಾರು. ಈಗ ಗಮನ ಎಲ್ಲ ನೀವೇನು